ಓಂ ಆದ್ಯಂತವಂತಃ ಕವಯಃ ಪುರಾಣಾ ಸೂಕ್ಷ್ಮಾ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಃ ಶ್ರೀಯತ್ರ ರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮ ಗಾಯತಿ ದೇಹೇಂದ್ರಿಯ ಪ್ರಾಣಮನೋಭಿಮಾನೋ ಜೀವೋಂತರಾತ್ಮಾ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನಿತ್ಯುರುದೇಹ ಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1159ನೆಯ ಅನುಶಾಸನ ಪರ್ವದ 91ನೇ ಭಾಗ ಇದು. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1158ನೆಯ ಅನುಶಾಸನ ಪರ್ವದ 91ನೇ ಭಾಗ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 54ನೆಯ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 99ನೆಯ, ವೈಷ್ಣವ ಪಾಠದಲ್ಲಿ 94ನೆಯ, ಗೀತಾ ಪ್ರೆಸ್ಸಿನ ಉತ್ತರ ಭಾರತದ ಪಾಠದಲ್ಲಿ 63ನೆಯ ಭಾಗವನ್ನು ಇವತ್ತು ನಾವು ಶ್ರವಣಕ್ಕೆ ತಂದುಕೋಬೇಕಾಗಿದೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸರ್ವೇ ಚ ಉಪದ್ರವಾಃ ಯಾಂತು ಭಗವತಃ ಧನ್ವಂತರೇಃ ಕೃಪಯಾ. ಗತೆ ದಿವಸೆ ಅನ್ನದಾನಸ್ಯ ಮಹತ್ವಂ ಯತ್ ಅನುಶಾಸನ ಪರ್ವಣಿ ಭೀಷ್ಮೇಣ ಶಾಂತನವೇನ ಪ್ರೋಕ್ತಂ ತತ್ ಪ್ರಾಶ್ರಾವಿ. ಅನ್ನದಾತ್ರೆ ಸರ್ವೇಪಿ ಲೋಕಾಃ ಉಪಲಭ್ಯಂತೆ. ಅನ್ನದಾನಾತ್ ಸ್ವರ್ಗಮಪಿ ಪ್ರಾಪ್ನೋತಿ ದಾತ. अन्नात् सस्यानि प्रभवन्ति. सस्येभ्येव इदं जगत् वर्तयते. मांस मेधोस्थि शुक्राणां प्रादुर्भावः अपि तेनैव भवति. भीष्मः यदा नैकान् धर्मान् युधिष्ठिराय प्रावोचत् तदा युधिष्ठिरः कानि दानानि लोकेऽस्मिन् दातुकामो महीपतिः गुणाधिकेभ्यो विप्रेभ्यः दद्यात् भरतसत्तम. ಬ್ರಾಹ್ಮಣರಿಗೆ ಯಾವ ಯಾವ ದಾನಗಳನ್ನು ಮಾಡಬೇಕು, ಇನ್ನಷ್ಟು ವಿವರಗಳನ್ನು ಹೇಳಿ ಅಂತ ಕೇಳಿಕೊಂಡ. ಅದರಂತೆ ಭೀಷ್ಮರು ಹೇಳ್ತಾರೆ, ದೇವರ್ಷಿಗಳಾದ ನಾರದರ ಮೂಲಕ ಅನೇಕ ಸಂಗತಿಗಳನ್ನು ಈ ಹಿಂದೆ ನಾನು ಕೇಳಿದ್ದೆ. ಅವನ್ನ ಈಗ ನಿನ್ನ ಎದುರಿಗೆ ವರ್ಣಿಸ್ತೇನೆ, ಕೇಳು. ಶ್ರುತಮ್ಮೇ ಭವತೋ ವಾಕ್ಯಂ ಅನ್ನದಾನಸ್ಯ ಯಃ ವಿಧಿ. ಅನ್ನದಾನದ ವಿಧಿಯನ್ನು ಕುರಿತು ನಾನು ಕೇಳಿದೆ ಅಂತ ಹೇಳಿದ ಯುಧಿಷ್ಠಿರ. ನಾನು ಈ ಹಿಂದೆ ಓದಿದ ಕೆಲವು ವಾಕ್ಯಗಳು ಹಿಂದಿನ ಅಧ್ಯಾಯದ್ದು, ಈಗ ಓದ್ತಿರೋದು ಈಗಿನ ಅಧ್ಯಾಯದ್ದು. ನಕ್ಷತ್ರ ಯೋಗ ದಾನಸ್ಯ ಇದಾನೀಂ ದಾನಕಲ್ಪಂ ಬ್ರವೀಹಿಮೆ. ಯಾವ್ಯಾವ ನಕ್ಷತ್ರದಲ್ಲಿ ಏನೇನು ವಸ್ತುಗಳನ್ನು ದಾನ ಕೊಡಬೇಕು ಅದನ್ನು ಹೇಳು. ಅದಕ್ಕೆ ಭೀಷ್ಮರು ದೇವಕಿ ಮತ್ತು ನಾರದರಿಗೆ ನಡೆದಂತಹ ಒಂದು ಸಂವಾದವನ್ನ ನಿನಗೆ ಹೇಳ್ತೇನೆ, ಆ ಸಂವಾದವನ್ನು ಕೇಳು ಅಂತ ಹೇಳಲಿಕ್ಕೆ ತೊಡಗಿದರು ಯುಧಿಷ್ಠಿರನಿಗೆ. ದ್ವಾರಕೆಗೆ ನಾರದರು ಒಂದು ದಿವಸ ಬಂದಿದ್ರು. ನಾರದಂ ದೇವದರ್ಶನಂ.
ನಾರದಂ ಧರ್ಮದರ್ಶನಂ ಅಂತ ಕೂಡ ಕೆಲವು ಕಡೆ ಪಾಠ ಇದೆ. ಆ ದೇವಕಿ ನಾರದರನ್ನ ಇದೇ ಪ್ರಶ್ನೆ ಕುರಿತು ಕೇಳಿದ್ಲು. ಆಗ ನಾರದರು ದೇವಕಿಗೆ ಹೇಳಿದರು, ಕೃತ್ತಿಕಾ ನಕ್ಷತ್ರ ಇದ್ದಂಥ ದಿವಸ ತುಪ್ಪದ ಸಮೇತ ಪಾಯಸ ದಾನ ಮಾಡಬೇಕು. ರೋಹಿಣಿ ನಕ್ಷತ್ರದಲ್ಲಿ ಮಾಂಸವನ್ನ, ಉದ್ದು, ತುಪ್ಪದಿಂದ ಕೂಡಿದ ಅನ್ನ ಇತ್ಯಾದಿಗಳನ್ನು ದಾನ ಮಾಡಬೇಕು. ಮೃಗಶಿರ ನಕ್ಷತ್ರದಲ್ಲಿ ಸೋಮನೆ ದೇವತೆಯಾಗಿ ಉಳ್ಳಂತಹ ಮೃಗಶಿರ ನಕ್ಷತ್ರ ಅಂತ ಹೇಳ್ತಾರೆ. ಹಾಲು ಕೊಡುವ ಹಸುವನ್ನ ದಾನ ಮಾಡಬೇಕು. ನಾವು ಇದನ್ನೆಲ್ಲ ಕೇಳಿರ್ತೇವೆ, ದಾನ ಕೊಡೋದನ್ನ ರೂಢಿ ಮಾಡ್ಕೊಂಡಿರ್ತೇವೆ. ಆದರೆ ಕೊಡುವುದನ್ನ ಮೃಗಶಿರ ನಕ್ಷತ್ರದಲ್ಲಿ ಕೊಟ್ಟರೆ ಇನ್ನಷ್ಟು ಫಲ ಅಂತ ಇದನ್ನು ತಿಳ್ಕೋಬೇಕು. ಆರ್ದ್ರ ನಕ್ಷತ್ರದಲ್ಲಿ ಉಪವಾಸ ಮಾಡಬೇಕು. ಮುಂದೆ ತೈಲ ಮಿಶ್ರಿತವಾದ ಚಿತ್ರಾನ್ನವನ್ನ ದಾನ ಮಾಡಬೇಕು. ಅಂಥವನು ಎಲ್ಲಾ ಥರದ ಕಷ್ಟಗಳನ್ನು ದಾಟ್ತಾನೆ. ಪುನರ್ವಸು ನಕ್ಷತ್ರದಲ್ಲಿ ಅಪೂಪಗಳನ್ನ, ಅನ್ನಗಳನ್ನೆಲ್ಲ ದಾನ ಮಾಡಬೇಕು. ಪೂಪಾನ್ ಪುನರ್ವಸೌ ದತ್ವ ಅಂತಿದೆ. ಈ ಪೂಪ ಕೋಶಗಳ ದೃಷ್ಟಿಯಲ್ಲಿ ಈ ಪೂಪ ಮತ್ತೆ ಅಪೂಪ ಅಂದ್ರೆ ಬಹಳ ವ್ಯತ್ಯಾಸ ಏನಿಲ್ಲ, ಎರಡು ಥರದ ಬೇರೆ ಬೇರೆ ಭಕ್ಷ್ಯಗಳಷ್ಟೇ. ಈ ಇಂಥ ಭಕ್ಷ್ಯಗಳನ್ನ, ನಾನಾ ಥರದ ಭಕ್ಷ್ಯಗಳನ್ನ ಬೇರೆ ಬೇರೆ ಪ್ರಸಂಗಗಳಲ್ಲಿ ದಾನ ಮಾಡಬೇಕು. ಪುಷ್ಯೇತು ಕನಕಂ ದತ್ವ, ಪುಷ್ಯ ನಕ್ಷತ್ರ ಇದ್ದಾಗ ಆಗ ಬಂಗಾರದ ದಾನ ಮಾಡಬೇಕು. ಆ ಬಂಗಾರದ ದಾನ ಬಂಗಾರದ ಗಟ್ಟಿಯ ರೂಪದಲ್ಲಿರಬಹುದು ಅಥವಾ ಆಭರಣದ ರೂಪದಲ್ಲಿ ಆದರೂ ಇರಬಹುದು. ಯಾವ ಥರದ ಬಂಗಾರವನ್ನಾದರೂ ದಾನ ಮಾಡಬಹುದು ಅಂತ ವರ್ಣಿಸ್ತಾರೆ. ಕೃತಂ ವಾ ಅಕೃತಕಂ ವಾ, ಕೃತಂ ವಾ ಅಕೃತಮೇವ ವಾ. ಕೃತ ಅಂದ್ರೆ ಆಭರಣ ರೂಪದಲ್ಲಿದ್ದದ್ದು, ಅಕೃತ ಅಂದ್ರೆ ಆಭರಣವಲ್ಲದ್ದು ಮೂಲ ರೂಪದಲ್ಲಿರುವಂಥದ್ದು ಅಂತ ಅದಕ್ಕೆ ಅರ್ಥ ಆಗ್ತದೆ. ಇಂಥ ಯಾವುದನ್ನಾದರೂ ದಾನ ಮಾಡಬಹುದು ಅಂತ ಪುಷ್ಯ ನಕ್ಷತ್ರದ ಮಹತ್ವ ಅದು. ಆಶ್ಲೇಷ ನಕ್ಷತ್ರದಲ್ಲಿ ಬೆಳ್ಳಿ, ಎತ್ತು ಇತ್ಯಾದಿಗಳನ್ನು ದಾನ ಮಾಡಬೇಕು. ಎಲ್ಲ ಭಯಗಳನ್ನು, ಆಪತ್ತುಗಳನ್ನು ಕಳ್ಕೊತಾನೆ. ಮಘಾ ನಕ್ಷತ್ರದಲ್ಲಿ ಎಳ್ಳಿನಿಂದ ಕೂಡಿದಂತಹ ಪಾತ್ರೆ, ಪಶು ಪಕ್ಷಿ ಇತ್ಯಾದಿಗಳನ್ನ, ಈ ಎಳ್ಳಿನಿಂದ ಕೂಡಿದ ಪಾತ್ರೆಯನ್ನು ದಾನ ಮಾಡುವವನು ಜನ್ಮಾಂತರದಲ್ಲಿ ಪಶು ಪುತ್ರಾದಿಗಳನ್ನು ಪಡ್ಕೋತಾನೆ. ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಉಪವಾಸ ಮಾಡಿ ಬ್ರಾಹ್ಮಣರಿಗೆ ಗುಡದಾನ ಮಾಡುವಂಥವನು, ಬೆಲ್ಲದ ದಾನ ಮಾಡುವಂಥವನು ನಾನಾ ಥರದ ಸೌಭಾಗ್ಯವನ್ನ ಪಡೀತಾನೆ ಅಂತ ಅದರ ವರ್ಣನೆ ಇದೆ. ಘೃತಕ್ಷೀರ ಸಮಾಯುಕ್ತಂ ವಿಧಿವತ್ ತೃಷ್ಟಿಕೌದನಂ. ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ತುಪ್ಪ ಮತ್ತು ಹಾಲು ಇತ್ಯಾದಿಗಳಿಂದ ಕೂಡಿದಂಥ ಅನ್ನ, ಷಷ್ಟಿಕಾನ್ನ ಅಂತಿದೆ. ಆ ಷಷ್ಟಿಕಾನ್ನ ಅಂದ್ರೆ 60 ದಿನಗಳಲ್ಲಿ ಕೊಯ್ದು ಕಟಾವಿಗೆ ಬರುವಂತಹ ಒಂದು ರೀತಿಯಾದಂತಹ ಭತ್ತದ ತಳಿ, ಅದಕ್ಕೆ ಷಷ್ಟಿಕ ಅಕ್ಕಿ ಅಂತ ಹೇಳ್ತಾರೆ. ಅದರ ಓದನ, ಅದನ್ನ ಸ್ವೀಕಾರ ಮಾಡಬೇಕು ಅಂತ ಅದರ ತಾತ್ಪರ್ಯ. ಯಾವುದೇ ದಾನ ಕೊಟ್ಟರೂ ಈ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಬಹಳ ಮಹತ್ವದ್ದೇ. ಹಸ್ತ ನಕ್ಷತ್ರದಲ್ಲಿ ಉಪವಾಸ ಮಾಡಬೇಕು. ಹಾಗೆ ಮಾಡಿದವನು ಮತ್ತೆ 4 ಕುದುರೆಗಳಿಂದ ಹೂಡಲ್ಪಟ್ಟ ರಸವನ್ನು ದಾನ ಮಾಡುವವನು ಎಲ್ಲ ಥರದ ಸೌಭಾಗ್ಯವನ್ನು ಪಡಿತಾನೆ. ಚಿತ್ರಾ ನಕ್ಷತ್ರದಲ್ಲಿ ವೃಷಭವನ್ನು ದಾನ ಮಾಡಬೇಕು ಅಂತ ವರ್ಣನೆ ಮಾಡ್ತಾರೆ. ಚಿತ್ರಾಯಾಂ ವೃಷಭಂ ದತ್ವ ಪುಣ್ಯಗಂಧಾಂಶ್ಚ ಭಾರತ. ಅನೇಕ ಸುಗಂಧ ದ್ರವ್ಯಗಳನ್ನು ಕೂಡ ಆ ಪ್ರಸಂಗದಲ್ಲಿ ದಾನ ಮಾಡಬೇಕು. ಅವಸಾನ ನಂತರ ಸ್ವರ್ಗಲೋಕದಲ್ಲಿ ಮಹಾಕೀರ್ತಿಯನ್ನು ಪಡಿತಾನೆ.
ಸ್ವಾತಿ ನಕ್ಷತ್ರದಲ್ಲಿ ತನಗೆ ಇಷ್ಟವಾದಂತಹ ಧನವನ್ನ ದಾನ ಮಾಡಬೇಕು, ಅವನಿಗೂ ಮಹಾಫಲ ಇದೆ. ವಿಶಾಖ ನಕ್ಷತ್ರದಲ್ಲಿ ಎತ್ತು, ಹಾಲು ಕರೆಯುವಂತಹ ಹಸು, ಧಾನ್ಯ ಸಮೇತವಾದಂತಹ ವಸ್ತ್ರದಿಂದ ಆವೃತವಾದಂತಹ ಗಾಡಿ ಇದನ್ನೆಲ್ಲ ದಾನ ಮಾಡುವವನು ಪಿತೃಗಳ ತೃಪ್ತಿಗೆ ಪಾತ್ರನಾಗ್ತಾನೆ. ವಿಧಿಯುಕ್ತವಾಗಿ ಬ್ರಾಹ್ಮಣರಿಗೆ ದಾನ ಕೊಡುವಂಥವನು ತನ್ನ ವೃತ್ತಿಯನ್ನು ಪಡ್ಕೋತಾನೆ. ವೃತ್ತಿ ವಿಷ್ಟಾಂಶವಿಂದತಿ, ತಾನು ಯಾವ ವೃತ್ತಿಯಲ್ಲಿ ಮುಂದುವರಿಬೇಕಾಗಿದೆಯೋ ಜೀವನದ ವೃತ್ತಿ ಅದನ್ನ ಪಡ್ಕೋತಾನೆ ಅಂತ ಅದರ ತಾತ್ಪರ್ಯ. ಅನುರಾಧ ನಕ್ಷತ್ರದಲ್ಲಿ ಉಪವಾಸದಿಂದಿದ್ದು ವಸ್ತ್ರಗಳ ದಾನ ಮಾಡಬೇಕು. ವಸ್ತ್ರಾಂತರಂ ಉಪೋಷಿತ, ಮತ್ತೆ ಅನ್ನದಾನನೂ ಮಾಡಬೇಕು. ಕಾಲಶಾಕಂತು ವಿಪ್ರೇಭ್ಯ ದತ್ವಾ ಮರ್ತ್ಯ ಸಮೂಲಕಂ. ಜ್ಯೇಷ್ಠ ನಕ್ಷತ್ರದಲ್ಲಿ ಬ್ರಾಹ್ಮಣರಿಗೆ ಆಯಾ ಕಾಲದಲ್ಲಿ ಸಿಗುವಂತಹ ಕಾಯಿಪಲ್ಯ, ಗಡ್ಡೆ, ಗೆಣಸು ಇದನ್ನು ದಾನ ಕೊಡಬೇಕು. ಮೂಲೆ ಮೂಲಫಲಂ ದತ್ವ, ಮೂಲ ನಕ್ಷತ್ರದಲ್ಲಿ ಮೂಲಫಲ ಅಂದ್ರೆ ಗಡ್ಡೆ, ಗೆಣಸು ಮೊದಲಾದವುಗಳನ್ನು ದಾನ ಮಾಡಬೇಕು. ಪೂರ್ವಾಷಾಢ ನಕ್ಷತ್ರದಲ್ಲಿ ಉಪವಾಸ ಮಾಡಿ ದಧಿ ಪಾತ್ರ, ಮೊಸರಿನಿಂದ ತುಂಬಿದ ಪಾತ್ರ ಇತ್ಯಾದಿಗಳನ್ನು ದಾನ ಮಾಡಬೇಕು. ಉತ್ತರಾಷಾಢ ನಕ್ಷತ್ರದಲ್ಲಿ ಉದಮಂಥ ಅಂದ್ರೆ ನೀರಿನಿಂದ ತುಂಬಿದಂತಹ ಒಂದು ಕುಂಭ, ಅದನ್ನ ದಾನ ಮಾಡಬೇಕು. ಉದಮಂಥ ಅಂದ್ರೆ ತುಪ್ಪ ಇತ್ಯಾದಿಗಳ ದಾನವೂ ನಡೀಬೇಕು. ದುಗ್ಧಂತು ಅಭಿಜಿತೆ ಯೋಗೆ, ಅಭಿಜಿನ್ ನಕ್ಷತ್ರದಲ್ಲಿ ಅಭಿಜಿತ್ ಯೋಗದಲ್ಲಿ ಅಂತನೂ ಅದನ್ನ ಕೆಲವು ಕಡೆ ವರ್ಣಿಸ್ತಾರೆ. ಅಭಿಜಿತ್ ನಕ್ಷತ್ರದಲ್ಲಿ ಅಂತಾನೆ ಅನುವಾದ ಮಾಡಿದ್ದಾರೆ ಇನ್ನು ಕೆಲವರು. ಜೇನುತುಪ್ಪ, ತುಪ್ಪ ಇತ್ಯಾದಿಗಳ ಸಮೇತ ಹಾಲು ದಾನ ಮಾಡಬೇಕು. ಶ್ರವಣ ನಕ್ಷತ್ರದಲ್ಲಿ ಕಂಬಳಿಯ ದಾನ ಮಾಡಬೇಕು. ಧನಿಷ್ಠ ನಕ್ಷತ್ರದಲ್ಲಿ ಗೋವುಗಳು ಅಂದ್ರೆ ಎತ್ತುಗಳು ಎಳೆಯುವಂಥ ಮತ್ತೆ ವಸ್ತ್ರದಿಂದ ಅಲಂಕೃತವಾದಂತಹ ಒಂದು ಯಾನ ಅಂದ್ರೆ ಗಾಡಿ, ಅದನ್ನ ದಾನ ಮಾಡಬೇಕು. ಗಂಧಾನ್ ಶತಭಿಷಗ್ಯೋಗೆ, ಶತಭಿಷ ನಕ್ಷತ್ರದಲ್ಲಿ ಮಾಡಬೇಕಾದದ್ದು ಈ ನಾನಾ ಥರದ ಗಂಧಗಳ ದಾನ. ಅವನು ಸ್ವರ್ಗಲೋಕಕ್ಕೆ ಹೋಗ್ತಾನೆ ಅದಂತೂ ದಾನ ಮಾಡಿದವನು. ಪೂರ್ವಭಾದ್ರ ನಕ್ಷತ್ರದಲ್ಲಿ ಅಲಸಂದೆ ದಾನವನ್ನು ಕೊಡಬೇಕಂತೆ. ರಾಜಮಾಷ ಅಂದ್ರೆ ಅಲಸಂದೆ, ಕೆಲವು ಹಲಸಂದೆ ಅಂತನೂ ಅಂತಾರೆ. ಉತ್ತರಾಭಾದ್ರ ನಕ್ಷತ್ರದಲ್ಲಿ ಎಷ್ಟು ಮಾಂಸಂ ಪ್ರಯಚ್ಛತಿ, ಅವನು ಕೊಟ್ಟವನು ಕುರಿಯ ಮಾಂಸ ವಿಶೇಷತಃ ಅಂತ ವ್ಯಾಖ್ಯಾನಗಳಲ್ಲಿ ಹೇಳ್ತಾರೆ. ಪಿತೃಗಳ ತೃಪ್ತಿಗೆ ಪಾತ್ರನಾಗ್ತಾನೆ. ರೇವತಿ ನಕ್ಷತ್ರದಲ್ಲಿ ಕಂಚಿನ ಹಾಲು ಕರೆಯುವ ಪಾತ್ರ ಸಮೇತ ಗೋವಿನ ದಾನ ಮಾಡಬೇಕು. ಅಶ್ವಿನಿ ನಕ್ಷತ್ರದಲ್ಲಿ ಕುದುರೆಗಳಿಂದ ಸಮೇತವಾದ ರಥ ದಾನ ಮಾಡಬೇಕು. ಮುಂದೆ ಶ್ರೇಷ್ಠ ವಂಶದಲ್ಲಿ ವರ್ಚಸ್ವಿಯಾದಂತಹ ಮಗನಾಗಿ ಅವನು ಹುಟ್ಟುತ್ತಾನೆ ಅಂಥ ವ್ಯಕ್ತಿ. ಭರಣಿ ನಕ್ಷತ್ರದಲ್ಲಿ ಬ್ರಾಹ್ಮಣರಿಗೆ ಎಳ್ಳಿನಿಂದ ಮಾಡಿದಂತಹ ಹಸು. ದ್ವಿಜಾತಿಭ್ಯ ತಿಲಧೇನು ಪ್ರದಾಯವೈ ಗಾಹ ಸುಪ್ರಭೂತಾ ಪ್ರಾಪ್ನೋತೆ ನರಹ ಪ್ರೇತ ಯಶಸ್ತಥ. ಇದು ನಾರದರು ದೇವಕಿಗೆ ಮತ್ತೆ ದೇವಕಿ ತನ್ನ ಸೊಸೆಯಂದಿರಿಗೆ ಹೇಳಿದಂಥ ದಾನಗಳ ವರ್ಣನೆ. ಅದನ್ನೇ ನಾನು ನಿನಗೂ ಕೂಡ ಹೇಳಿದ್ದೇನೆ. ದೇವಕ್ಯ ನಾರದೇನೇಹ ಸಾ ಸ್ನುಷಾಭ್ಯ ಇದಮಬ್ರವೀತ್. ಮುಂದೆ ಬಂಗಾರದ ದಾನ ಮೊದಲಾದವುಗಳ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ವರ್ಣನೆ ಮಾಡ್ತಾರೆ. ಸರ್ವಾನ್ ಕಾಮಾನ್ ಪ್ರಯಚ್ಛಂತಿ ಯೇ ಪ್ರಯಚ್ಛಂತಿ ಕಾಂಚನಂ. ಕಾಂಚನದ ದಾನ ಮಾಡುವವರಿಗೆ ಏನು ಫಲ ಸಿಗ್ತದೆ ಅನ್ನೋದನ್ನ ಹೇಳ್ತೇನೆ ಕೇಳು. ಅದನ್ನ ಅತ್ರಿ, ಚತುರ್ಮುಖ ಬ್ರಹ್ಮನ ಮಗನಾದಂಥ ಅತ್ರಿ ವರ್ಣನೆ ಮಾಡಿದ್ದು ಶಾಸ್ತ್ರದಲ್ಲಿ ನಮಗೆ ಕಾಣಿಸ್ತದೆ. ಅದನ್ನು ಈಗ ನಿನಗೆ ಹೇಳ್ತೇನೆ ಕೇಳು ಅಂತ ಹೇಳಿಕ್ ತೊಡಗಿದ್ದಾರೆ ಭೀಷ್ಮರು.
ಬಂಗಾರದ ದಾನ ಬಹಳ ಪವಿತ್ರವಾದದ್ದು, ಆಯುಷ್ಯವನ್ನು ಹೆಚ್ಚಿಸುವಂಥದ್ದು. ಜಲದಾನ ಅತ್ಯಂತ ಶ್ರೇಷ್ಠ. ಜಲದಾನದ ಮಹತ್ವವನ್ನು ಕೂಡ ಹಿಂದೆನೂ ಹೇಳಿದ್ದೇನೆ, ಆದರೆ ಮತ್ತಷ್ಟು ಅದರ ಕುರಿತಾದ ವರ್ಣನವನ್ನು ಇಲ್ಲಿಯೂ ಹೇಳ್ತೇನೆ ಕೇಳು ಅಂತ ಅವರು ಹೇಳಲಿಕ್ಕೆ ತೊಡಗಿದ್ದಾರೆ. ಬಾವಿಯಲ್ಲಿ ನಾವು ತೋಡಿಸಿದ ಬಾವಿಯಲ್ಲಿ ನೀರು ಬಂದು ಜನ ಅದನ್ನು ನಿತ್ಯ ಉಪಯೋಗಿಸಿದರೆ ಆ ಬಾವಿ ತೋಡಿಸಿದವನ ಪುರುಷನ ಅರ್ಧ ಪಾಪ ಎಲ್ಲ ಪರಿಹೃತ ಆಗ್ತದೆ. ಗೋವುಗಳು ಮತ್ತೆ ಜ್ಞಾನಿಗಳು ಆ ಜಲವನ್ನು ಪಾನ ಮಾಡಿದರೆ ಅವನ ವಂಶ ಎಲ್ಲ ಉದ್ಧೃತ ಆಗ್ತದೆ. ಬೇಸಿಗೆ ಕಾಲದಲ್ಲಿಯೂ ಆ ಬಾವಿಯಲ್ಲಿ ನೀರು ಬತ್ತಿ ಹೋಗದೇ ಇದ್ದು ಪಶು ಪಕ್ಷಿಗಳಿಗೆ ಅದರಿಂದ ನೀರು ಸಿಗುವಂತಾದರೆ ಅವನು ಯಾವುದೇ ವಿಷಮ ಸಂಕಟದಲ್ಲಿ ಬೀಳೋದಿಲ್ಲ. ತುಪ್ಪವನ್ನ ದಾನ ಮಾಡುವುದರಿಂದ ಬೃಹಸ್ಪತಿ ಮತ್ತೆ ಪೂಷ, ಅಶ್ವಿನಿ ಕುಮಾರರು ಇವರೆಲ್ಲರೂ ಕೂಡ ಪ್ರಸನ್ನರಾಗ್ತಾರೆ. ತುಪ್ಪ ಅತ್ಯಂತ ಶ್ರೇಷ್ಠವಾದಂತಹ ಔಷಧ ಇದು. ಪರಮಂ ಭೇಷಣಂ ಹೇತತ ಯಜ್ಞಾನಾಮೇತದುತ್ತಮಂ. ಘೃತಮಾಸೆ ಅಶ್ವಯುಜಿ, ಅಶ್ವಯುಜ ಮಾಸದಲ್ಲಿ ಅಂದ್ರೆ ನವರಾತ್ರಿಯ ಪ್ರಸಂಗದಲ್ಲಿ ತುಪ್ಪ ದಾನ ಮಾಡಿದರೆ ಅಶ್ವಿನಿ ದೇವತೆಗಳು ಸಂತೃಪ್ತರಾಗ್ತಾರೆ. ಘೃತಮಿಶ್ರವಾದ ಪಾಯಸದ ದಾನ ಮಾಡಿದರೆ ಅಂಥ ದಾನ ಮಾಡಿದವನ ಮನೆಯನ್ನ ರಾಕ್ಷಸರು ಯಾವತ್ತೂ ಆಕ್ರಮಿಸುವುದಿಲ್ಲ, ದುಷ್ಟ ಶಕ್ತಿಗಳಲ್ಲಿ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಪಿಪಾಸಯ ನಮ್ರಿಯತೆ ಸ್ವೋಪಚ್ಛಂದಶ್ಚ ದೃಶ್ಯತೆ. ನೀರು ತುಂಬಿದ ಕಮಂಡಲಗಳನ್ನು ದಾನ ಮಾಡಬೇಕು. ಅವಶ್ಯಕ ಸಾಮಗ್ರಿಗಳು ಯಾವತ್ತೂ ಅವನ ಮನೆಯಲ್ಲಿ ತುಂಬಿ ತುಳುಕ್ತಾ ಇರ್ತವೆ, ಯಾವತ್ತೂ ದಾರಿದ್ರ್ಯ ಬರೋದಿಲ್ಲ. ಏನು ದಾನವನ್ನು ಮಾಡ್ತಾನೆ, ಜ್ಞಾನಿಯಾದಂತಹ ಬ್ರಾಹ್ಮಣ ಒಬ್ಬನಿಗೆ ದಾನ ಮಾಡಿದರೆ ಆ ಲಭಿಸುವ ಪುಣ್ಯದಲ್ಲಿ 1/6 ಒಂದು ಭಾಗ ದಾನ ಮಾಡಿದ್ರಿಂದ ಬರಬೇಕಾದ ಪುಣ್ಯದಲ್ಲಿ 1/6 ಒಂದು ಭಾಗ ಜ್ಞಾನಿಗಳ ಜೊತೆಗೆ ವಿನಮ್ರತೆಯಿಂದ ವರ್ತಿಸಿದ್ರೆ ಬರ್ತದೆ. ಮೊದಲು ದಾನ ಮಾಡ್ಲಿಕ್ಕಾಗದೆ ಹೋದ್ರೂ ಅವ್ರ ಜೊತೆ ವಿನಮ್ರನಾಗಿ ವರ್ತನೆ ಆದರೂ ಮಾಡಬೇಕು ಅಂತ ಅದರ ತಾತ್ಪರ್ಯ. ಅವರಿಗೆ ಅಡಿಗೆಗಾಗಿ ಮತ್ತು ಚಳಿಗಾಲದಲ್ಲಿ ಕಾಯಿಸಿಕೊಳ್ಳಿಕ್ಕಾಗಿ ಕಾಷ್ಠಾನಿ ಪ್ರಯಚ್ಛತೆ, ಕಟ್ಟಿಗೆಗಳನ್ನು ದಾನ ಮಾಡಬೇಕು. ಶತ್ರುಗಳ ಪೀಡೆ ಎನ್ನೋದು ಪರಿಹರಿಸ್ತದೆ. ಅಗ್ನಿ ದಾನ ಮಾಡಿದವನನ್ನ ಪ್ರೀತಿಸಿ ಗೌರವಿಸ್ತಾನೆ. ಪಶು ಸಂಪತ್ತು ಅವನನ್ನು ಯಾವತ್ತೂ ಕೂಡ ಬಿಟ್ಟು ದೂರ ಹೋಗೋದಿಲ್ಲ. ಛತ್ರಿ ದಾನ ಮಾಡಿದರೆ ಪುತ್ರ ಸಂಪತ್ತನ್ನು ಪಡಿತಾನೆ. ನೇತ್ರ ವ್ಯಾಧಿ ಬರೋದಿಲ್ಲ ಅಂತಿದೆ. ಚಕ್ಷುರು ವ್ಯಾಧಿಂ ನ ಲಭತೆ, ಇದು ಛತ್ರಿ ದಾನ ಮಾಡಿದರೆ. ನಿದಾಘ ಕಾಲೇ ವರ್ಷೇವ ಯಶ್ಛತ್ರಂ ಸಂಪ್ರಯಚ್ಛತಿ, ಬೇಸಿಗೆ ಕಾಲ ಅಥವಾ ಮಳೆಗಾಲದಲ್ಲಿ ಛತ್ರ ದಾನ ಮಾಡಬೇಕು. ಅವನಿಗೆ ಮನಸ್ಸಿಗೆ ಯಾವ ದಾಹವೂ ಆಗೋದಿಲ್ಲ, ದುಃಖಗಳನ್ನು ದಾಟುತ್ತಾನೆ. ಶಕಟದ ದಾನ, ಬಂಡಿಯ ದಾನ ಬಹಳ ಮಹತ್ವದ್ದು. ಇದನ್ನ ಶಾಂಡಿಲ್ಯೋ ಭಗವಾನ್ ಋಷಿ, ಶಾಂಡಿಲ್ಯ ಮುನಿಗಳು ಈ ಶಕಟದ ದಾನದ ಬಗ್ಗೆ ಶಾಸ್ತ್ರಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅಲ್ಲಿಗೆ ಆ ಅಧ್ಯಾಯವೂ ಕೂಡ ಸಮಾಪ್ತ ಆಗ್ತಿದೆ. ಕೆಲವು ಕಡೆ ಆ ಇದ್ದ ಅಧ್ಯಾಯವೇ ಮುಂದುವರೆದಿದೆ. ಈ ಎಲ್ಲ ದಾನಗಳನ್ನು ಒಂದೇ ಅಧ್ಯಾಯಗಳಲ್ಲಿ ಸೇರಿಸಿದ್ದಾರೆ ಕೆಲವು ಕಡೆ. ದಹ್ಯಮಾನಾಯ ವಿಪ್ರಾಯ ಯಹ ಪ್ರಯಚ್ಛತಿ ಉಪಾನಹೋ ಯತ್ ಫಲಂ ತಸ್ಯ ಭವತಿ ತನ್ಮೇ ಬ್ರೂಹಿ ಪಿತಾಮಹ. ಪಾದರಕ್ಷೆಗಳ ದಾನದ ಮಹತ್ವವನ್ನು ಈ ಮುಂದಿನ ಅಧ್ಯಾಯದಲ್ಲಿ ವರ್ಣಿಸ್ತಾರೆ. ಪಾದರಕ್ಷೆಗಳನ್ನು ದಾನ ಮಾಡಿದರೆ ತಾನು ಮುಂದೆ ಯಾವುದೇ ಕಾರ್ಯ ಮಾಡಿದ್ರು ಆ ಕಾರ್ಯದಲ್ಲಿ ಬರುವಂತಹ ವಿಘ್ನಗಳನ್ನೆಲ್ಲ ದಾಟ್ತಾನೆ.
ಎತ್ತಿನ ಗಾಡಿ ದಾನ ಮಾಡಿದವನು ಮುಂದಿನ ಜನ್ಮದಲ್ಲಿ ಅಂಥದೇ ಗಾಡಿ, ರಥ ಇತ್ಯಾದಿ ಸಂಪತ್ತನ್ನ ಪಡಿತಾನೆ. ಎಳ್ಳು, ಭೂಮಿ, ಗೋವು ಇತ್ಯಾದಿಗಳನ್ನು ದಾನ ಮಾಡೋದ್ರಿಂದ ಮಹಾಫಲ ಇದೆ. ತಿಲದಾನಕ್ಕೆ ಏನು ಫಲ ಇದೆ ಅಂತ ಅನ್ನೋದನ್ನ ಹೇಳ್ತೇನೆ, ಅದನ್ನು ಕೇಳು. ಪಿತೃಗಣಾಂ ಪರಮಂ ಭೋಜ್ಯಂ ತಿಲಾ ಸೃಷ್ಟ ಸ್ವಯಂಭುವ. ಚತುರ್ಮುಖ ಬ್ರಹ್ಮನೇ ಇದನ್ನ ಸೃಷ್ಟಿಸಿದಂತ ಒಂದು ಪವಿತ್ರವಾದಂತಹ ವಸ್ತು ಅದು. ಪಿತೃಗಣಗಳಿಗೆ ಇದರಿಂದ ಆರಾಧನೆ, ಅವರ ತರ್ಪಣ ಇತ್ಯಾದಿಗಳನ್ನು ಈ ಎಳ್ಳಿನಿಂದಲೇ ಮಾಡಬೇಕು. ಮಾಘ ಮಾಸದಲ್ಲಿ ಬ್ರಾಹ್ಮಣರಿಗೆ ಎಳ್ಳು ದಾನ ಮಾಡಬೇಕು ಅಂತ ವರ್ಣಿಸ್ತಾರೆ. ಸರ್ವಸತ್ರೈಶ್ಚ ಯಜತೆ ಯಹ ತಿಲೈಹಿ ಯಜತೆ ಪಿತೃನ್ ನಚ ಅಕಾಮೇನ ದಾತವ್ಯಂ ತಿಲಶ್ರಾದ್ದಂ ಕದಾಚನ. ಪಿತೃಗಳ ಆರಾಧನೆಯೊಂದನ್ನು ಎಳ್ಳಿನಿಂದ ಮಾಡಿದ್ದಾದ್ರೆ ಎಲ್ಲ ಉಳಿದ ಧಾರ್ಮಿಕ ಕಾರ್ಯಗಳನ್ನು ಮಾಡಿದಂತೆಯೇ ಆಯಿತು. ಕಶ್ಯಪರ ಶರೀರದಿಂದ ಹುಟ್ಟಿವೆ ಈ ಎಳ್ಳಿನ ಕಾಳುಗಳು. ಆದ್ದರಿಂದ ದಾನಪಾತ್ರವಾದ ವಸ್ತುಗಳಲ್ಲಿ ಅದಕ್ಕೊಂದು ಮಹತ್ವದ ಸ್ಥಾನ ಇದೆ. ದಾನ ಮಾಡಿದವನಿಗೆ ಸುಂದರವಾದ ರೂಪ ಮತ್ತು ಪಾಪ ಪರಿಹಾರ ಇದನ್ನೆಲ್ಲ ಕೊಡ್ತವೆ. ಆಪಸ್ತಂಭರು, ಶಂಖ ಲಿಖಿತರು, ಗೌತಮ ಮಹರ್ಷಿಗಳು ಇವರೆಲ್ಲ ತಿಲದಾನ ಮಾಡಿಯೇ ಸದ್ಗತಿಯನ್ನು ಪಡೆದವರು. ತಿಲಹೋಮ ಪರಾವಿಪ್ರಾಹ ಸರ್ವೇ ಸಂಯತ ಮೈಥುನಾಹ. ಬ್ರಹ್ಮಚರ್ಯದಿಂದ ಇದ್ದು ತಿಲಹೋಮ ಮಾಡಿದರೆ ಅದು ತುಪ್ಪದಿಂದ ಕೂಡಿದ ಹೋಮ ಮಾಡಿದಂತೆಯೇ ಅಂಥ ಫಲವೇ ಅದಕ್ಕಿದೆ. ಅಕ್ಷಯದಾನ, ಈ ತಿಲದಾನಕ್ಕೆ ಅಕ್ಷಯದಾನ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ವಿಶ್ವಾಮಿತ್ರರು ತಿಲಗಳಿಂದ 3 ಅಗ್ನಿಗಳಲ್ಲಿ ಹೋಮ ಮಾಡಿದ್ರು ಈ ಹಿಂದೆ. ತಿಲದ ಮಹತ್ವವನ್ನು ಹೀಗೆ ನಿನಗೆ ವರ್ಣನೆ ಮಾಡಿದ್ದೇನೆ. ಹಿಂದೊಂದು ಬಾರಿ ಭೂಮಿಯ ಯಾವುದಾದ್ರು ಒಂದು ಭಾಗದಲ್ಲಿ ಯಜ್ಞ ಮಾಡಬೇಕು ಅಂತ ದೇವತೆಗಳು ಅಪೇಕ್ಷೆ ಪಟ್ಟರು. ಒಂದು ಉತ್ತಮವಾದಂತಹ ಜಾಗ ಯಾವುದಾದ್ರೂ ಇದ್ರೆ ತೋರಿಸು ಅಂತ ಹೇಳಿ ಆ ಚತುರ್ಮುಖ ಬ್ರಹ್ಮನನ್ನ ಕೇಳಿದರು. ನೀನು ಭೂಮಂಡಲ, ಸ್ವರ್ಗ ಇದೆಲ್ಲದಕ್ಕೂ ಕೂಡ ಅಧಿಪತಿಯಾಗಿದ್ದೆ. ನಿನ್ನ ಅನುಜ್ಞೆಯಿಂದ ನಾವು ಯಜ್ಞ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೇವೆ. ನೀನು ಯೋಗ್ಯವಾದ ಜಾಗವೊಂದನ್ನು ತೋರಿಸಿದ್ರೆ ಅಲ್ಲಿ ನಿನ್ನ ಅನುಮತಿಯಿಂದ ಯಜ್ಞ ಮಾಡ್ತೇವೆ. ಅದಕ್ಕಾಗಿ ಆ ಬ್ರಹ್ಮ ಹೇಳಿದ, ಒಂದು ಶ್ರೇಷ್ಠವಾದಂತಹ ಭೂಭಾಗವನ್ನು ನಿಮಗೆ ತೋರಿಸ್ತೇನೆ. ನೀವು ಯಾವುದನ್ನು ಇಚ್ಛೆ ಪಡ್ತೀರೋ ಆ ಭೂಭಾಗವನ್ನಾದರೂ ನಿಮಗೆ ಕೊಡ್ತೇನೆ. ಯಾವುದೇ ಜಾಗದಲ್ಲಿ ಆದರೂ ನೀವು ಮಾಡಬಹುದು. ಅದಕ್ಕೆ ಅವ್ರು ಹೇಳಿದ್ರು, ನಾವೆಲ್ಲ ಕೃತಕೃತ್ಯರಾದೆವು ನಿನ್ನ ಈ ಒಂದು ಆದೇಶದಿಂದ. ನಾನಾ ಥರದ ದಕ್ಷಿಣೆ ಸಮೇತವಾಗಿ ಈ ಯಜ್ಞವನ್ನ ನಾವು ಮಾಡ್ತೇವೆ. ಹಿಂದೆ ಋಷಿಗಳು ಇದೇ ಪ್ರದೇಶದಲ್ಲಿ ಯಜ್ಞ ಮಾಡಿದ್ರು, ನಾವು ಇಲ್ಲೇ ಯಜ್ಞ ಮಾಡ್ತೇವೆ ಅಂತ ಹೇಳಿದ್ರು. ಅಲ್ಲಿ ಅಗಸ್ತ್ಯ, ಕಣ್ವ, ಭೃಗು, ವೃಷಾಕಪಿ ಮೊದಲಾದ ಋಷಿಗಳೆಲ್ಲ ಆ ಪ್ರದೇಶಕ್ಕೆ ಬಂದರು. ಒಂದು ಯೋಗ್ಯವಾದ ಕಾಲದಲ್ಲಿ ಯಜ್ಞದ ಸಮಾಪ್ತಿಯು ಕೂಡ ಆಯಿತು. ಆಮೇಲೆ ದೇವತೆಗಳು ಭೂದಾನ ಮಾಡಿದರು. ಭೂದಾನ ಮಾಡಿದಾಗ ಯಜ್ಞವನ್ನು ಮಾಡಿದ್ರಿಂದ ಏನು ಒಂದು ಪುಣ್ಯ ಬರಬೇಕಾಗಿತ್ತು, ಅದರ 6ನೇ ಒಂದು ಭಾಗ ಈ ಭೂದಾನದಿಂದಲೇ ಬಂತು ಅಂತ ಇಲ್ಲಿ ವರ್ಣಿಸ್ತಾರೆ. ಮತ್ತೊಂದು ಪಾಠ ಅದಕ್ಕೆ ಅನುಸಾರವಾಗಿ ಯಾವ ಜಾಗದಲ್ಲಿ ಅವರು ಯಜ್ಞ ಮಾಡಿದ್ರು ಆ ಭೂಮಿಯ 6ನೇ ಒಂದು ಭಾಗದ ದಾನವನ್ನೇ ಮಾಡಿದರು. ಎಷ್ಟೇ ಸಣ್ಣ ಪ್ರಮಾಣದ ಭೂಮಿಯೇ ಆಗಲಿ ಅದನ್ನು ದಾನ ಮಾಡಿದರೆ, ತನಗೆ ಶಕ್ತಿ ಇದ್ದಷ್ಟು ದಾನ ಮಾಡಿದರೆ, ಪ್ರಾದೇಶ ಮಾತ್ರ ಭೂಮಿಯಸ್ತು, ಒಂದು ಗೇಣಿನಷ್ಟಾದರೂ ದಾನ ಮಾಡಬೇಕು. ಅವನಿಗೆ ಸ್ವರ್ಗಲೋಕದಲ್ಲಿ ಮಹಾಫಲ ಕಾದಿದೆ. ಇಂದ್ರನ ಜೊತೆಗೆ ಎಲ್ಲಾ ಥರದ ಸಂತೋಷದಿಂದ ಇರ್ತಾನ ಅವನು.
ದಾನ ಕೊಟ್ಟ ಒಂದು ಮನೆ, ನಾವು ದಾನ ಕೊಟ್ಟಂತಹ ಒಂದು ಮನೆಯಲ್ಲಿ ಒಬ್ಬ ಶ್ರೇಷ್ಠನ ಜ್ಞಾನಿಯಾದಂತಹ ಶ್ರೋತ್ರಿಯನಾದಂತಹ ವ್ಯಕ್ತಿ ವಾಸ ಮಾಡಿದರೆ ದಾನ ಕೊಟ್ಟವನಿಗೆ ಮಹಾಲೋಕಗಳ ಪ್ರಾಪ್ತಿ ಇದೆ. ಗೋವುಗಳ ಸಲುವಾಗಿ ಕೊಟ್ಟಿಗೆಯನ್ನ ಕಟ್ಟಿಸುವಂಥವರಿಗೆ 7 ತಲೆಮಾರುಗಳ ತನಕ ಅವರ ಕುಲದಲ್ಲಿ ಮಹಾಪುಣ್ಯ ಇದೆ. ಆ ಕುಲದಲ್ಲಿ ಹುಟ್ಟಿದವರಿಗೆ ಸುಖವೂ ಕೂಡ ಇದೆ. ಗದ್ದೆ, ತೋಟ ಮೊದಲಾದವುಗಳನ್ನು ದಾನ ಮಾಡುವವನು ವಂಶ ಪರಂಪರೆಯನ್ನ ಉದ್ಧರಿಸ್ಕೋತಾನೆ. ಕೆಟ್ಟು ಹೋಗಿರುವಂತಹ ಭೂಮಿಯನ್ನ, ಸ್ಮಶಾನಕ್ಕೆ ಸಮೀಪ ಇರುವಂಥದ್ದು, ಬಂಜರು ಭೂಮಿ, ದುಷ್ಟರು ಸಂಚಾರ ಮಾಡುವಂತಹ ಭೂಮಿ ಇತ್ಯಾದಿಗಳನ್ನು ದಾನ ಮಾಡಬಾರದು. ಶ್ರಾದ್ದವನ್ನ ಮಾಡುವುದು ಕೂಡ ಪವಿತ್ರವಾದ ಜಾಗದಲ್ಲಿ ಮಾಡಬೇಕು. ಪಾರಕ್ಕೆ ಭೂಮಿ ದೇಶ ಇತ್ತು, ಇನ್ನೊಬ್ಬರ ಭೂಮಿಯಲ್ಲಿ ಪಿತೃಶ್ರಾದ್ದವನ್ನು ಮಾಡಬಾರದು. ಸಾಧ್ಯವಾದಷ್ಟು ನಮ್ಮ ಸ್ಥಳದಲ್ಲಿ, ನಮ್ಮ ಮನೆಯಲ್ಲೇ ಮಾಡುವುದೇ ಹೆಚ್ಚು ಯೋಗ್ಯ ಅಂತ ಇದಕ್ಕಾಗಿ ಹೇಳ್ತಾರೆ. ಇನ್ನೊಬ್ಬರ ಭೂಮಿ ಪ್ರದೇಶದಲ್ಲಿ ಶ್ರಾದ್ದ ಮಾಡಿದರೆ ಆ ಪಿತೃಗಳು ಆ ಶ್ರಾದ್ದವನ್ನ ನಷ್ಟಪಡಿಸಿ ಬಿಡ್ತಾರೆ. ತದ್ಭೂಮಿ ಸ್ವಾಮಿ ಪತಿಭಿ ಪಿತೃಭೀಹಿ ಶ್ರಾದ್ದ ಕರ್ಮ ವಿಹನ್ಯತೆ. ಇನ್ನೊಬ್ಬನ ಜಾಗದಲ್ಲಿ ಏನ್ ಮಾಡಿರ್ತೀವಲ್ಲ ಆ ಭೂಮಿಯ ಒಡೆಯನ ಪಿತೃಗಳು ಅದನ್ನು ವಿನಷ್ಟ ಮಾಡ್ತಾರೆ. ಅದರಿಂದ ನಮ್ಮಲ್ಲಿಯೇ ಸಾಧ್ಯವಾದಷ್ಟು ನಮ್ಮ ಸ್ಥಳದಲ್ಲಿ ಶ್ರಾದ್ದ ನಡೆಯಬೇಕು. ಈ ಕಾರಣದಿಂದಾಗಿಯೇ ಸ್ವಲ್ಪ ಭೂಮಿಯನ್ನಾದರೂ ಯಾರಿಗಾದ್ರೂ ದಾನ ಮಾಡಬೇಕು. ತಸ್ಮಾತ್ ಕ್ರೀತ್ವಾ ಮಹಿಂ ದದ್ಯಾತ್. ನಾವು ಇನ್ನೊಬ್ಬರಿಗೆ ದಾನ ಮಾಡಬೇಕು. ಅಲ್ಲಿ ಆ ದಾನ ಸ್ವೀಕಾರ ಮಾಡಿದವನು ಪಿಂಡ ಪ್ರದಾನಾದಿಗಳನ್ನು ಮಾಡಿದರೆ ಮಾಡಿದವನಿಗೂ ಮಹಾಫಲ ಇದೆ, ತಗೊಂಡವನಿಗೂ ಕೂಡ ಮಹಾಫಲ ಇದೆ. ಕಾಡು, ಪರ್ವತ, ನದಿ, ತೀರ್ಥ ಇವನ್ನ ಯಾರಿಗೂ ದಾನ ಮಾಡಬಾರದು. ಎಲ್ಲರಿಗೂ ಸಂಬಂಧಪಟ್ಟಂತಹ ಸ್ವತ್ತುಗಳು. ಅದನ್ನ ಒಬ್ರು ಅದರ ಮೇಲೆ ಹಕ್ಕು ಸಾಧಿಸಿ ಅದನ್ನು ಇನ್ನೊಬ್ಬರಿಗೆ ದಾನ ಮಾಡುವಂತಿಲ್ಲ. ಮುಂದೆ ಗೋದಾನದ ಫಲ ಹೇಳ್ತೇನೆ, ಅದನ್ನು ಕೇಳು. ಗಾವಃ ಅಧಿಕಾಹ ತಪಸ್ವಿಭ್ಯ, ಋಷಿಗಳಿಗಿಂತ ಶ್ರೇಷ್ಠ ಅವು ಚಂದ್ರನ ಜೊತೆಗೆ ಭೂಲೋಕದಲ್ಲಿ ಬ್ರಹ್ಮಲೋಕದಲ್ಲಿ ವಾಸ ಮಾಡ್ತಾವಂತೆ. ಪಯಸಾ ಹವಿಷಾ ದಗ್ಧಾಃ ಶಕ್ರತಾಪ್ಯಥ ಚರ್ಮಣ. ಅವು ಹಾಲು ಕೊಡ್ತವೆ, ಹವಿಸ್ಸು, ಅದರ ಮೊಸರು, ಗೋಮಯ, ಅದರ ಚರ್ಮ, ಅದರ ಎಲುಬು ಎಲ್ಲ ತನ್ನ ಅಂಗಾಂಗಗಳಿಂದಲೂ ಮನುಷ್ಯನಿಗೆ ಉಪಕಾರ ಮಾಡುವಂಥ ಪ್ರಾಣಿ ಅದು. ಮಳೆ, ಚಳಿ, ಬಿಸಿಲನ್ನು ಲೆಕ್ಕಿಸೋದಿಲ್ಲ, ಯಾವಾಗಲೂ ದುಡಿತವೆ. ಅವುಗಳಿಗೆ ದುಃಖ ಅನ್ನುವುದಿಲ್ಲ. ಬ್ರಾಹ್ಮಣೈ ಸಹಿತ ಯಾಂತಿ. ಜ್ಞಾನಿಗಳಾದಂಥ ಬ್ರಾಹ್ಮಣದ ಜೊತೆಗೆ ವಾಸ ಮಾಡ್ತವೆ ಅವು. ಏಕಂ ಗೋಬ್ರಾಹ್ಮಣಂ ತಸ್ಮಾತ್ ಪ್ರವದಂತಿ ಮನೀಷಿಣಃ. ಆದ್ರಿಂದ ಈ ಗೋವು ಮತ್ತು ಬ್ರಾಹ್ಮಣರು ಒಂದೇ, ಅವರಿಬ್ಬರ ಮೌಲ್ಯ ಒಂದೇ ಅಂತ ನಾವು ಹಿಂದೆ ಈ ಚ್ಯವನನ ಕಥೆಯಲ್ಲಿ ನೋಡಿದ್ದೇವೆ. ರಂತಿದೇವನ ಯಜ್ಞದಲ್ಲಿ ಈ ಗೋವುಗಳನ್ನೇ ಪಶುಗಳನ್ನಾಗಿ ಮಾಡಿದ್ರು. ರಂತಿದೇವಸೆ ಯಜ್ಞೇತಾಹ ಪಶುತ್ವೇನ ಉಪಕಲ್ಪಿತಾಹ. ಅವುಗಳ ಚರ್ಮದಿಂದ ಚರ್ಮಣ್ವತಿ ನದಿ ಅನ್ನುವಂಥ ನದಿ ಹರಿಯಿತು. ಆವತ್ತಿನಿಂದಲೇ ಅವು ಶ್ರೇಷ್ಠ ವಸ್ತುಗಳಾದವು. ಈ ರಂತಿದೇವನ ಆ ಚರ್ಮಣ್ವತಿ ನದಿಯ ಬಗ್ಗೆ ನಾವು ಹಿಂದೆ ನೋಡಿದ್ದೇವೆ. ಬೇರೆ ಬೇರೆ ಪಶುಗಳನ್ನೆಲ್ಲ ಯಜ್ಞದಲ್ಲಿ ಆಲಾಪನ ಮಾಡಿ ಅದನ್ನು ಆಹುತಿ ಕೊಡೋದು ಗೊತ್ತಿದ್ದೇ ಇದೆ. ಆದರೆ ಗೋವುಗಳನ್ನು ಮಾತ್ರ ಆಹುತಿ ಕೊಡ್ತಿದ್ರು ಅಂತ ನಮಗೆ ಶಾಸ್ತ್ರದಲ್ಲಿ ಸರಿಯಾದ ಆಧಾರ ಸಿಗೋದಿಲ್ಲ. ಆ ಗೋವುಗಳನ್ನ ಕೊಂದು ಅಲ್ಲಿ ಯಜ್ಞ ಮಾಡಿದ್ರು ಅಂತ ಅರ್ಥ ಅಲ್ಲ. ಅದರ ಮೈ ತೊಳೆದ್ರಲ್ಲ, ಗೋವುಗಳ ಮೈ ತೊಳೆದಾಗ ಅದರ ನೀರಿನಿಂದ ಚರ್ಮಣ್ವತಿ ನದಿ ಹುಟ್ಟಿತು ಅಂತ ಅಲ್ಲಿ ಹಿಂದೆ ನಾವು ನೋಡಿದ್ದೀವಿ.
ಯಾವ ಪರ್ವ ಅಂತ ನೆನಪಿಲ್ಲ, ಒಂದು ಮಹಾಭಾರತದ ಕಥೆಯಲ್ಲಿ ಆ ವಿಷಯ ಬಂದಿದೆ. ಗೋವುಗಳ ಹಾಲು ಅಂದ್ರೆ ಅದು ಅಮೃತ ಅಂತಾನೆ ಇಂದ್ರನ ಅಭಿಪ್ರಾಯವಾಗಿದೆ. ಆ ಗೋವಿನ ತುಪ್ಪದಿಂದ ಹೋಮ ಮಾಡಿದರೆ ಅದಕ್ಕೂ ಮಹಾಫಲ ಇದೆ. ಎತ್ತಿನ ಬಗ್ಗೆ ವರ್ಣನೆ ಮಾಡ್ತಾರೆ. ವೃಷಭಂ ಯೋ ಗವಾಂಪತಿಂ, ಎತ್ತನ್ನು ದಾನ ಮಾಡಿದವನಿಗೂ ಮಹಾಫಲ ಇದೆ. ತಾವು ಹಾಲು ಕೊಟ್ಟು ಜಗತ್ತಿನ ಎಲ್ಲಾ ಪ್ರಾಣಿಗಳನ್ನು ರಕ್ಷಿಸ್ತವೆ ಈ ಗೋವುಗಳು. ಎಲ್ಲಾ ಪ್ರಾಣಿಗಳಿಗೂ ಅವು ಆಶ್ರಯ ಕೊಟ್ಟಂಥವು. ಯಾವತ್ತು ಗೋದಾನ ಮಾಡುವಾಗ ಯಾರು ಆ ಗೋವನ್ನು ತೆಗೆದುಕೊಂಡು ವಧೆ ಮಾಡ್ತಾನೋ ಅಂಥವನಿಗೆ ಕೊಡಬಾರದು. ನವದಾರ್ಥಂ ಪ್ರದಾತವ್ಯ ನ ಕೀನಾಶೆ ನ ನಾಸ್ತಿಕೆ. ರಹಸ್ಯದಲ್ಲಿ ಕೊಲ್ಲುವಂಥ ಕಟುಕನಿಗೂ ಕೂಡ ಅದನ್ನು ಕೊಡಬಾರದು. ಮತ್ತೆ ನ ಕೀನಾಶೆ, ಕೀನಾಶಃ ಕರ್ಷಕಃ ಸ್ಮೃತಃ ಅಂತೇಳಿ ಬೇಸಾಯಗಾರನಿಗೂ ಕೂಡ ಅದನ್ನು ಕೊಡಬಾರದು. ಬೇಸಾಯಗಾರನಿಗೆ ದಾನ ಮಾಡಬಾರದು ಅಂತ ಅರ್ಥ. ಅವನಿಗೆ ಖರೀದಿ ಕೊಡಬಹುದು. ಬೇಸಾಯ ನಡಿಬೇಕಾದದ್ದೇ ಕೃಷಿಯಿಂದ. ಅದರಿಂದ ಅವನಿಗೆ ದಾನ ಮಾಡಬಾರದು, ಮಾರಬಹುದು ಅಂತ ಅದರ ತಾತ್ಪರ್ಯ ಕಾಣಿಸ್ತದೆ ನನಗೆ. ಕೃಶವಾದ ಕರುವಿಲ್ಲದ ಹಸು, ರೋಗಗ್ರಸ್ತವಾದ ಹಸು, ಇಂಥದ್ದು ಯಾವತ್ತೂ ದಾನ ಮಾಡಬಾರದು. ದಾನ ಮಾಡುವಾಗ ಉತ್ತಮವಾದನ್ನೇ ದಾನ ಮಾಡಬೇಕು. 10,000 ಗೋದಾನ ಮಾಡಿದ್ರೆ ಇಂದ್ರನ ಜೊತೆಗೆ ವಾಸ ಮಾಡ್ತಾನೆ. 1,00,000 ಗೋದಾನ ಮಾಡಿದವನಿಗೆ ಮಹಾಫಲ ಇದೆ. ರಂತಿದೇವ ಅನ್ನದಾನದಿಂದಲೇ ಸ್ವರ್ಗಕ್ಕೆ ಹೋದ ಅಂತ ಶಾಸ್ತ್ರದಲ್ಲಿ ಕೇಳ್ತೇವೆ ನಾವು. ಅದರಿಂದ ಅನ್ನದಾನದ ಮಹತ್ವವನ್ನು ಹೇಳ್ತೇನೆ ಕೇಳು. ಅನ್ನದಾನ ಮಾಡುವವನು ಪರಂಧಾಮಕ್ಕೆ ಹೋಗ್ತಾನೆ. ಅನ್ನದಾನ ಮಾಡುವವನಿಗೆ ಸಿಗುವ ಒಂದು ಫಲ ವಸ್ತ್ರದಾನ ಮತ್ತೆ ಸುವರ್ಣದಾನ ಇತ್ಯಾದಿ ಮಾಡಿದವನಿಗೂ ಸಿಗೋದಿಲ್ಲ. ಅನ್ನಂ ವೈ ಪ್ರಥಮಂ ದ್ರವ್ಯಂ, ಅದೇ ಶ್ರೇಷ್ಠವಾದಂತಹ ಒಂದು ದ್ರವ್ಯ ಈ ಜಗತ್ತಿನಲ್ಲಿ. ಸದ್ಯೋ ದದಾತಿ ಯಶ್ಚಾನ್ನಂ ಸದಾ ಏಕಾಗ್ರಮನಾಹ ನರಾಹ. ನಿಷ್ಠೆಯಿಂದ ಯಾಚಕರಿಗೆ ಅನ್ನದಾನ ಮಾಡಿದವನಿಗೆ ಎಲ್ಲಾ ಕಷ್ಟಗಳನ್ನು ದಾಟುವಂಥ ಶಕ್ತಿ ಬರ್ತದೆ. ನಿತ್ಯ ದೇವತಾರ್ಚನೆ ಮಾಡಬೇಕು. ಅದಾದ ಬಳಿಕ ದೇವತೆಗಳಿಗೆ ಅನ್ನವನ್ನು ನಿವೇದಿಸಬೇಕು. ಯದನ್ನಾಹಿ ನರಾರಾಜನ್ ತದನ್ನಾಸ್ತಸ್ಯ ದೇವತಾ. ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ಯಾವ್ಯಾವ ವರ್ಗದ ಯಾವ್ಯಾವ ಸಮುದಾಯದ ಜನ ಯಾವ್ಯಾವ ಅನ್ನವನ್ನು ಸ್ವೀಕಾರ ಮಾಡ್ತಾರೋ, ಯಾವ್ದಾವುದನ್ನು ಆಹಾರವನ್ನಾಗಿ ಸ್ವೀಕಾರ ಮಾಡ್ತಾರೋ ಆ ದೇವತೆಗಳಿಗೂ ಕೂಡ ಅದನ್ನೇ ನಿವೇದನೆ ಮಾಡ್ತಾರೆ. ಸಸ್ಯಾಹಾರಿಗಳಾಗಿದ್ರೆ ಸಸ್ಯವನ್ನು, ಮಾಂಸಾಹಾರಿಗಳಾಗಿದ್ರೆ ಮಾಂಸಾಹಾರವನ್ನು ಕೂಡ ನಿವೇದಿಸ್ತಾರೆ. ಕಾರ್ತಿಕ ಶುಕ್ಲ ಪಕ್ಷದಲ್ಲಿ ಅನ್ನದಾನ ಮಾಡಬೇಕು. ಅವನಿಗೂ ಅಸಾಧ್ಯ ಕಷ್ಟಗಳಿಂದ ದಾಟುವಂತಹ ಒಂದು ಯೋಗ ಬರ್ತದೆ. ತಾನು ಊಟ ಮಾಡುವುದಕ್ಕಿಂತ ಮೊದಲು ಅತಿಥಿಗಳಿಗೆ ಭೋಜನ ಮಾಡಿಸಬೇಕು. ಅವನಿಗೂ ಸದ್ಗತಿ ಇದೆ. ಅನ್ನದಾನ ಮಾಡಿದವನಿಗೆ ಮಹಾ ಕಷ್ಟವನ್ನು ದಾಟುವಂತ, ಎಂಥದೇ ಕಷ್ಟ ಬಂದರೂ ಅದರಲ್ಲಿ ಸಿಲುಕು ಹಾಕೊಂಡಿದ್ರು ಅದನ್ನು ದಾಟುವಂತಹ ಒಂದು ಅವಕಾಶ ಸಿಗ್ತದೆ ಅಂತ ಅನ್ನದಾನದ ಮಹತ್ವವನ್ನು ಹೇಳ್ತಾರೆ. ಮುಂದಿನ ಅಧ್ಯಾಯದಲ್ಲೂ ಕೂಡ ಮತ್ತೆ ಈ ಅನ್ನದಾನ ಇತ್ಯಾದಿಗಳ ಬಗ್ಗೆನೇ ವರ್ಣನೆ ಇದೆ. ಅದನ್ನ ನಾಳೆ ದಿವಸ ಶ್ರವಣ ಮಾಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.